ಅದ್ರ ಬಗ್ಗೆ ಏನು ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಬರೋಲ್ಲ, ಒಂದು ಎಷ್ಟು ಬರ್ತಲ್ಲ ಆ ಥರ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅದ್ರ ಬಗ್ಗೆ ಏನು ಚಿಂತೆ ಪಡೋ ಅಂಥದ್ದು ಏನಿಲ್ಲ ಸರ್. ಅಂದರೆ ಕೋವಿಡ್ ಟೈಮಲ್ಲಿ ಯಾವ ಒಂದು ಪರಿಸ್ಥಿತಿ ಉಲ್ಬಣ ಆಗಿತ್ತು ಅದೇ ರೀತಿ ಬರ್ಬೋದು ಅಂತ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಮಾರ್ಗಸೂಚಿ ಹೊರಡಿಸಿದೆ. ಆಗಿನ ಪರಿಸ್ಥಿತಿ ಅಂದರೆ ಇವಾಗ ಬಂದು ಎಷ್ಟು ಇವಾಗಲೇ ಚೇತರಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ಅಲ್ವಾ, ಅದ್ರ ಬಗ್ಗೆ ಹೇಳೋದು? ಇಲ್ಲ 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 ಅದ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಅದು ಆ ಥರ ಇದ್ದರೆ ಮೊದಲು ಈಗ ಸ್ಟಾರ್ಟಿಂಗಲ್ಲೇ ಎಚ್ಚರಿಸ್ಕೋತಾರೆ ಅದನ್ನು. ಮೊದಲು ಕಳಿಸಂಗೆ ಎಚ್ಚರಿಸ್ಕೊಳ್ಳಿಲ್ಲ ಅದು ಡೂ ಬಿಟ್ಬಿಟ್ರು. ಇವಾಗ ಆ ಥರ ಬರ್ತದೆ ಅಂದರೆ ಎಚ್ಚರಿಸ್ಕೊಬಿಡ್ತಾರೆ. ಏನು ಅಂತೇನು ಸಮಸ್ಯೆ ಏನಿಲ್ಲ, ಭಯಪಡೋ ಅಂಥದ್ದು ಏನಿಲ್ಲ ಅದು. ಯಾಕೆಂದರೆ ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ಬರೋದೇ ಕೇರಳದವರೇ ಮೊದಲೇ ಸೂಚನೆ ಕೊಟ್ಟವ್ರೆ, ಆಲ್ರೆಡಿ ಕೊಟ್ಟಾಗಿದೆ. ಕೊಟ್ಟ ಮೇಲೆ ಎಲ್ಲ ಎಚ್ಚರಿಸ್ಕೋತಾರೆ. ಈಗ ಚೀನಾ ಅಂದಮೇಲೆ ಭಾರತದಲ್ಲಿ ಹೌದು ಬೆಂಗಳೂರಲ್ಲಿ ದಾಖಲಾಗಿರೋದು. ಹೌದು 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 ಏನು ಚೀನಾದವ್ರು ಹೇಳ್ಕೊತಾರೆ ಬಿಡಿ, ಹೇಳ್ಕೊಳ್ಳಿ ಅವರು. ಈ ಥರ ಎಲ್ಲ ಈಗ ಮೊದಲು ಚೀನಾದವ್ರು ಹೇಳಿತ್ತಿಲ್ಲ, ಹೇಳ್ಕೊಳ್ದೇ ಬಿಡುಗಡೆ ಮಾಡಿದರು. ಇವಾಗೆಲ್ಲ ಗೊತ್ತಲ್ಲ ಚೀನಾದವ್ರು ಈ ಥರ ಮಾಡ್ತಾರೆ ಅಂತ, ಅದರಿಂದ ಎಚ್ಚರಿಸ್ಕೋತಾರೆ. ಅದನ್ನು ಭಯಪಡೋ ಅಂತ ಏನಿಲ್ಲ. ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ವಹಿಸ್ಕೋಬೇಕು. ಅಕಸ್ಮಾತ್ ಏನು ಸೂಚನೆಗಳಿಗೆ ಬಂದಾಗ ನಮ್ಮಲ್ಲಿ ಏನು ಇದಿರ್ತೋ ಅದನ್ನು ಎಚ್ಚರಿಸ್ಕೋಬೇಕು. ಮಾರ್ಕ್ಸ್ ಹಾಕೊಳ್ಳೋದಲ್ಲಿ, ಸ್ಯಾನಿಟೈಸರ್ ಹಾಕೊಳ್ಳೋದಲ್ಲಿ ಎಲ್ಲದರಲ್ಲೂ ಎಚ್ಚರಿಸ್ಕೋಬೇಕು. ನಾವು ಮುಂದೆಚ್ಚರಿಕೆ ತಗೋಬೇಕು ನಾವು ಮುಂದೆ ಬರೋದ. ಅಂದರೆ ಆ ರೀತಿ ಪರಿಸ್ಥಿತಿ ಬರಬಾರ್ದು. ಇನ್ ಕೇಸ್ ಏನಾದ್ರು ಲಾಕ್ಡೌನು ಆ ರೀತಿ ಏನಾದರೂ ಆದರೆ ಎಷ್ಟು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಷ್ಟು ಕಷ್ಟ ಆಗುತ್ತೆ ಅಂತ. ಹೌದು 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 ಆಗ ಮೊದಲಿಗೆ ಅವೆಲ್ಲನೂ ಕ್ರಮಕ್ಕೆ ತಗೊಂಡು ಕ್ರಮಬದ್ಧವಾಗಿ ಮಾಡಬೇಕು. ಅದು ಬಂದರೆ ಏನು ತೊಂದರೆ ಇಲ್ಲ, ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಮೊದಲಿಗೆ ಇದು ಮಾಡ್ಕೊಂಡು ಇದು ಮಾಡಿದ್ರೆ ಮೊದಲೆಲ್ಲ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲವ 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ಇದು ಮಾಡಿದ್ರಲ್ಲ, ಆಗ ಗೊತ್ತಿಲ್ದೇ ಮಾಡಿದ್ದು. ಇವಾಗೆಲ್ಲ ಗೊತ್ತಲ್ಲ, ಎಲ್ಲ ಕಡೆ ನೋಡಿರಲ್ಲ, ಏನು ಪರವಾಗಿಲ್ಲ. ನೀವು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಜನಕ್ಕೆ ಭಯಪಡೋ ಅಂಥದ್ದೇನಿಲ್ಲ, ಎಚ್ಚರಿಕೆಯಾಗಿರಿ. ಸ್ವಲ್ಪ ಸ್ಯಾನಿಟೈಸರು ಮಾರ್ಕ್ಸು ಎಲ್ಲ ಸ್ವಲ್ಪ ಜನಸಂಖ್ಯೆ ಇರುತ್ತವಲ್ಲವ, ಸೇಫ್ಟಿಯಾಗಿರಿ. ಮುಂದೆ ಬರೋ ಸೂಚನೆಗೆ ಇನ್ನೊಂದು ಸ್ವಲ್ಪ ಗಮನವಾಗಿ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ.